ಎಷ್ಟು ಸಲ ಹೇಳದ್ ನಿನಗೆ ನೀನು ಈ ಮನೇಲಿ ಸಂಧ್ಯಾ ಆಗಿರ್ಬೇಕು ಅಂತ. ಅಯ್ಯೋ ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಸಂಧ್ಯಾ ಸಂಧ್ಯಾ ಸಂಧ್ಯಾ. ಸಾರಿ. ಸಾಕು, ನೀನ್ ಜೋರಾಗಿ ಹೇಳಿ ನೀನ್ ಸಿಗಾಕೊಳ್ಳೋದಲ್ದೆ ನನ್ನ ಬುಡಕ್ ಬರುತ್ತೆ ಆಮೇಲೆ. ಸರಿ. ನಾನಿರೋ ಸ್ಥಿತಿಲಿ ಏನ್ ಮಾಡ್ಲಿ, ಹೇಗ್ ನಿಜನ ಸಾಬೀತ್ ಮಾಡ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಭಾರ್ಗವಿ, ನೀವು ನಿಜ ಹೇಳ್ತಿದ್ದೀರ ಅಂತ ನನಗೆ ಗೊತ್ತು. ಅದ್ ಯಾರೇ ನಿಮ್ ಜೊತೆ ಇಲ್ದಿದ್ರು, ಯಾರೇ ನಿಮ್ಮನ್ನ ನಂಬ್ದಿದ್ರು, ನಾನು ನಿಮ್ ಜೊತೆ ಇರ್ತೀನಿ. ನೀವು ತಪ್ಪು ಮಾಡಿಲ್ಲ ಅಂತ ನಾನು ಸಾಬೀತು ಮಾಡ್ತೀನಿ. ಸರಿ ಸರಿ, ಅದೇನ್ ಮಾಡ್ಬೇಕು ಆಮೇಲೆ ಮಾಡ್ಕೊಳ್ಳಿ. ರೀ, ಮೊದ್ಲು ಇವ್ರನ್ನ ಕರ್ಕೊಂಡೋಗಿ ಆ ಕಡೆ ಕೂರ್ಸಿ. ಏನ್ ಸರ್ ಹಾಗೆ ನೋಡ್ತಾ ಇದ್ದೀರಾ? ನೀವ್ ಹೇಳ್ಕೊಟ್ಟಿದ್ ಪಾಠನೇ ಅಲ್ವಾ ಎಲ್ರು ಒಂದೇ ತರ ನೋಡ್ಕೊಳ್ಬೇಕು ಅಂತ. ಪೊಲೀಸ್ ತರ ಬಿಹೇವ್ ಮಾಡೋದು ಕೇಳಿದ್ರಲ್ಲ ಸರ್, ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಫಾರ್ಮಾಲಿಟೀಸು ಮರೆಯೋಕ್ಕಾಗುತ್ತಾ ಸರ್? ಏಯ್, ಯಾರಮ್ಮ ನೀನು? ಮನೆ ಒಳಗೆ ಬಂದ್ಬಿಟ್ಟಿದ್ಯಾ? ಓ, ಕೆಲ್ಸದವ್ರು ಬೇಕಾಗಿದ್ದಾರೆ ಅಂತ ಅಡ್ವರ್ಟೈಸ್ಮೆಂಟ್ ಹಾಕಿದ್ವಲ್ಲ, ಅದನ್ನ ನೋಡ್ಕೊಂಡು ಒಳಗೆ ಬಂದ್ಬಿಟ್ಯಾ? ಹಲೋ, ನಿನ್ನೆ ಕೇಳ್ತಾ ಇರೋದು. ಕೆಲ್ಸದವಳು ಸಂಧ್ಯಾ ಸಂಧ್ಯಾ ಸಂಧ್ಯಾ, ಸಂಧ್ಯಾ, ಇದು ನೀನೇನಾ? ನೀನ್ ನಿಜವಾಗ್ಲೂ ಬದುಕಿದ್ಯಾ? ಅಯ್ಯೋ ರುದ್ರ, ಇವಳು ಕೈ ಕಾಲಿರೋ ದೆವ್ವ, ಇವಳನ್ನ ಓಡ್ಸು. ಅಯ್ಯೋ ಸಂಧ್ಯಾ ದೆವ್ವ, ನಾನೇ ಮೇಲೆ ಹೋಗ್ಬಿಡ್ತೀನಿ ಅನ್ಸ್ತಾರೆ. ಓಡಿಸಿ ಓಡಿಸಿ, ಜೆಪಿ ಜೆಪಿ, ಸಂಧ್ಯಾ ದೆವ್ವ, ಸಂಧ್ಯಾ ದೆವ್ವ, ಓಡಿಸಿ ಓಡಿಸಿ. ಸ್ಟಾಪ್ ಇಟ್ ನಿರ್ಮಲಾ. You guys are shocked? ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಲ್ಲ ಸಂಧ್ಯಾ, ಅವಳೆ. ಅವಳು ಸತ್ತೋಗಿದ್ಲಲ್ಲ ಜೆಪಿ, ಅವಳು ಹೇಗ್ ಬರಕ್ ಸಾಧ್ಯ? ಇಲ್ಲ ನಿರ್ಮಲಾ, ಅವಳು ಸತ್ತಿಲ್ಲ. ನೀವ್ಯಾರು ಭಯ ಪಡಬೇಡಿ, ಅವಳು ಸಾಯ್ಲಿಲ್ಲ, ಇಲ್ಲೋ ಬಚ್ಚಿಟ್ಕೊಂಡಿದ್ಲು. ಈಗ ಬಂದಿದ್ದಾಳೆ, ಇನ್ ಮುಂದೆ ಇಲ್ಲೇ ಇರ್ತಾಳೆ.
ಶಕುಂತಲಾದೇವಿ, ಇಷ್ಟು ಚಿಕ್ಕ ವಿಷಯಕ್ಕೆ ಸುಸ್ತಾಗ್ಬಿಟ್ರೆ ಹೇಗೆ? ಇನ್ನೂ ಒಂದು ದೊಡ್ಡ ಸಿಡಿಲು ಬಡಿಯೋದಿದೆ. ಯಾರನ್ನ ಹುಡುಕ್ತಾ ಇದ್ದೀರಾ ಅಜ್ಜಿ? ಭಾರ್ಗವಿನ? ಅವಳು ಇನ್ನು ಬರಲ್ಲ ಬಿಡಿ. ಯಾಕೆ ಬರಲ್ಲ? ಭಾರ್ಗವಿ ಎಲ್ಲೋದ್ಲು? ಹೇಳು ಬೃಂದ. ನಿಜ ಹೇಳು ಬೃಂದ, ಭಾರ್ಗವಿಗೆ ಏನ್ ಮಾಡಿದ್ರಿ? ಮತ್ತೆ ಮೋಸದ ಸಾಕ್ಷಿ ಕೊಟ್ರ? ಎಕ್ಸ್ಕ್ಯೂಸ್ ಮೀ ಶಕುಂತಲಾದೇವಿ, ಸಂಧ್ಯಾ ನಿನ್ನ ಕಣ್ಮುಂದೆ ಬಂದ್ರು ಇದನ್ನ ಮೋಸ ಅಂತಿದ್ಯಲ್ಲ? ಅದೇನೋ ಮಾವನ್ನ ಭಾರ್ಗವಿ ಸೋಲಿಸ್ತಾಳೆ ನೋಡ್ತೀರಿ ಅಂತ ಹೇಳಿದ್ರಿ. ಈಗ ನಿಮ್ಮ ಲೆಕ್ಕಾಚಾರ ಎಲ್ಲ ಆ ಭಾರ್ಗವಿ ಸಿತಾರಾ ಆಂಟಿ ಮತ್ತೆ ವಿಕ್ಕಿನ ಯಾವ ಜೈಲಿಗೆ ಕಳ್ಸಿದ್ಲೋ ಅದೇ ಜೈಲ್ಗೆ ಅವಳು ಹೋಗಿದ್ದಾಳೆ. ನೋಡಿ, ನೀವೀಗಾಗ್ಲೇ ತುಂಬಾನೇ ನೋವು ತಿಂದಿದ್ದೀರಾ. ಈಗ ನಿಮ್ಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ನನ್ಗನ್ಸುತ್ತೆ ನೀವೀ ರಂಪಾಟದಿಂದ ದೂರ ಉಳಿಯೋದೇ ಬೆಟರ್. ಏನ್ ಹೇಳ್ತಿದ್ದೀರಾ ಭಾರ್ಗವಿ? ಸತ್ಯ ಹೇಳ್ತಾ ಇದ್ದೀನಿ. ಈ ಕೇಸಲ್ಲಿ ಈಗಾಗ್ಲೇ ಸಾಕಷ್ಟು ಗೊಂದಲಗಳಿದಾವೆ. ಅದ್ರ ಮಧ್ಯೆ ಇನ್ಯಾವುದೋ ಕಾಂಪ್ಲಿಕೇಶನ್ಸ್ ಬೇಡ. ಸಿಟ್ಟಲ್ಲಿರೋ ವಿಕ್ಕಿನೋ ಅಥವಾ ಶಕ್ತಿ ಪ್ರಸಾದ ನಿಮ್ಗೆ ತೊಂದರೆ ಕೊಟ್ರೆ ಅದನ್ನೆಲ್ಲ ಯೋಚನೆ ಮಾಡಕ್ಕೂ ನನಗೆ ಶಕ್ತಿನೇ ಇಲ್ಲ. ದಯವಿಟ್ಟು ಈ ಸಂಧ್ಯಾ ಕೇಸಿಂದ ನೀವು ದೂರನೇ ಇದ್ಬಿಡಿ. ಇನ್ನ ಯಾವ ವಿಷಯದಲ್ಲೂ ನೀವು ಇನ್ವಾಲ್ವ್ ಆಗ್ಬೇಡಿ. ಎಷ್ಟೊತ್ತಮ್ಮ ಹೊರಡಿ ಮೇಡಮ್, ಅವ್ರನ್ನ ಕಳಿಸಿ. ನನ್ನ ಜೀವನಕ್ಕೆ ನಾನು ಮಾಡ್ತಾ ಇರೋ ಕೆಲ್ಸಕ್ಕೆ ಅರ್ಥ ಸಿಕ್ಕಿದೆ ನಿಮ್ಮಿಂದ. ನನ್ನಿಂದ ನಿಮಗೆ ಏನೇ ಸಹಾಯ ಬೇಕು ಅನ್ಸಿದ್ರು ದಯವಿಟ್ಟು ಹೇಳಿ, ನನ್ನನ್ನು ದೂರ ತಳ್ಳಿಬೇಡಿ ಭಾರ್ಗವಿ. ಅಮ್ಮ, ಅವ್ರು ಹೇಳಿದ್ರಲ್ಲ ಹೊರಡು ಅಂತ, ಇನ್ನು ಯಾಕಿಲ್ಲ ನಿಂತಿದ್ದೀರಿ? ಹೊರಡಿ, ಮೊದಲೇ ಎಡಗೊಟ್ರಾಡಿ ಹೊರಡು. ಹೊರಡಿ ಸರ್. ದುಡ್ಡಿನ ಆಸೆಗೆ ಭಾರ್ಗವಿ ಅಕ್ಕ ಹೇಳಿದ್ದನ್ನೆಲ್ಲ ಒಪ್ಕೊಂಡು ಕೇಸ್ ಹಾಕ್ತೆ. ಅಬ್ಜೆಕ್ಷನ್ ಯುವರ್ ಆನರ್. ಸಂಧ್ಯಾ ಹೀಗೆಲ್ಲ ಹೇಳಕ್ ಸಾಧ್ಯನೇ ಇಲ್ಲ. ಇದೆಲ್ಲ ಶುದ್ಧ ಸುಳ್ಳು. ಸಂಧ್ಯಾ, ನೀನ್ ಈ ಮಾತನ್ನ ಹೇಳ್ತಿದ್ಯಾ? ಅದಾದ್ಮೇಲೆ ನಾನ್ ಕೊಲೆ ಆಗಿರೋ ತರ ಡ್ರಾಮಾ ಮಾಡಿ ವಿಕ್ಕಿ ಮತ್ತೆ ಸಿತಾರಾ ಅವ್ರ ಮೇಲೆ ಕೊಲೆ ಕೇಸ್ ಹಾಕಿದ್ದಾರೆ. ಏನ್ ಹೇಳ್ತಿದ್ದೀರಾ ನೀವು? ಭಾರ್ಗವಿನ್ ಯಾಕೆ ಅರೆಸ್ಟ್ ಮಾಡಿದ್ರು? ಅಲ್ಲ ಅಣ್ಣ, ಕೇಸೇ ಸುಳ್ಳು ಅಂತ ಹೇಳೋದಕ್ಕೆ ಹೇಗಣ್ಣ ಸಾಧ್ಯ? ನಿಮ್ ಕೂಸತ್ರ ಮಾತಾಡ್ದ್ಯಾ? ಮಾತಾಡೋದಕ್ಕೆ ಬಿಟ್ಟಿರ್ತದೆ. ನನ್ನ ಕಣ್ಣೆದುರಿಗೆ ಅವಳ ಕೈಗೆ ಬೇಡಿ ಹಾಕಿ ಹೇಳ್ಕೊಂಡು ಹೋಗ್ಬಿಟ್ರು. ನಡೀರಿ, ಹಾಗಿದ್ರೆ ನಾವೆಲ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಭಾರ್ಗವಿನ್ ಮಾತಾಡ್ಸ್ಕೊಂಡ್ ಬರೋಣ. ನಾನು ಈಗ್ಲೇ ನಮ್ಮ ಭಾರ್ಗವಿನ್ ನೋಡ್ಬೇಕು. ಆ ಪ್ರಯತ್ನ ಮಾಡ್ತೇವೆ ಪುಣ್ಯ. ನಾನು
ಅದೇನ್ ಮಾಡೋದು, ಅವ್ರು ಒಳಗಡೆನೆ ಬಿಡ್ತಿಲ್ಲ. ಅವನಿದಾನಲ್ಲ ಇನ್ಸ್ಪೆಕ್ಟರ್ ವಿಜಯ್, ಸ್ಟೇಷನ್ ಒಳಗೆ ಕಾಲು ಹಿಡಿದಕ್ಕೂ ಬಿಡ್ಲಿಲ್ಲ ನನಗೆ. ಹೆದರ್ಸ್ಬಿಟ್ಟು ಕಳಿಸ್ಬಿಟ್ಟೆ ನನ್ನ. ಅದ್ಯಾಕೆ ಬಿಡಲ್ವಂತೆ? ನಿಮ್ಮ ಮಗಳು ಲಾಯರು ಅಂತ ಹೇಳಿ ಮೋಸ ಮಾಡಿದ್ದಾಳೆ. ಆ ಕೇಸಲ್ಲಿ ಅವಳು ಒಳಗೆ ಹೋಗಿದ್ದಾಳೆ. ಅವಳನ್ನೇನಾದ್ರೂ ನೀವು ಮಾತಾಡ್ಸಕ್ ಹೋದ್ರೆ ಸಾಕ್ಷ್ಯ ನಾಶ ಮಾಡಕ್ ಹೊಲ್ಟ್ರಿ ಅಂತ ಇನ್ನೂ ಶಿಕ್ಷೆ ಜಾಸ್ತಿ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಸೀದಾ ವಾಪಸ್ ಬಂದ್ರು. ಇಷ್ಟೆಲ್ಲ ಆದ್ರೂ ಆ ಅರ್ಜುನ್ ಏನು ಹೇಳಲೇ ಇಲ್ವಾ? ಏನ್ ಹೇಳ್ತಾನು? ಹೇಳಕ್ಕೇನು ಉಳಿದಿದೆ? ಎಷ್ಟೇ ಆಗ್ಲಿ ಅವನು ಆ ಜೆಪಿ ಮಗ ಅಲ್ವಾ? ಅವನಿಗೆ ಬೇಕಾಗಿರೋದು, ಅವನಿಗೆ ಬೇಕಾಗಿದ್ದವರು ಎಲ್ಲರೂ ಆಚೆ ಬಂದಾಯ್ತು. ಅವನ ತಂಗಿ ಗಂಡ, ಆ ತಂಗಿ ಅತ್ತೆ, ತಂಗಿ ಮಾವ ಎಲ್ರೂ ಬೇಕಾಗಿರೋದೆ. ಕಟ್ಕೊಂಡ್ರೆ ಹೆಂಡತಿ ಒಬ್ಬಳನ್ನ ಬಿಟ್ಟು. ಏನ್ರಿ ಇದೆಲ್ಲ? ಮಗ್ಳು ಜೈಲಲ್ಲಿ ಇರೋದನ್ನ ನೋಡ್ಕೊಂಡು ಅವ್ ಸುಮ್ಮನೆ ಇರೋಕ್ಕಾಗತ್ತಾ? ಕೊಲೆ ಮಾಡಿದವನ್ನ ಕಂಡು ಹಿಡಿದು ಸಾಕ್ಷಿನ್ ಕೊಟ್ಟು ಇದೆಲ್ಲದನ್ನು ಮಾಡಿದ್ರು ಕೋರ್ಟ್ ಯಾವ್ದನ್ನು ನಮ್ದೆ ನಮ್ ಕೂಸಿನ ಯಾಕಣ ಅರೆಸ್ಟ್ ಮಾಡ್ತು? ಇಬ್ರು ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ? ಬಡಬಡ ಅಂತ ಕೇಳ್ತೀರ ಪ್ರಶ್ನೆಗಳನ್ನ. ನನ್ನ ಕೈಕಾಲೇ ಆಡ್ತಾ ಇಲ್ಲ. ಅಂಥದ್ದೇನ್ ನಡೀತ್ರಿ ಕೋರ್ಟಲ್ಲಿ? ನಾವ್ಯಾರು ಊಹೆ ಮಾಡೋದಕ್ಕಾಗಲೇ ಇರೋಂಥದ್ದು ನಡೆದೋಗ್ಬಿಟ್ಟಿದೆ. ಜೆಪಿ ಇದನ್ನಲ್ಲ, ಅವನು ಗೆಲ್ಲೋದಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾನೆ, ನಿನಗೂ ಗೊತ್ತು. ಆದ್ರೆ ಇವತ್ತು ನಾವ್ಯಾರು ನಂಬೋದಿಕ್ಕಾಗೋದಿಲ್ಲ ಅಂತ ಘಟನೆ ನಡೆದು ಬಿಡ್ತು. ನೀನ್ ಹೀಗೆ ಒಗ್ಟೊಗ್ಟಾಗಿ ಮಾತಾಡಿದ್ರೆ ಹೇಗಣ ಅರ್ಥ ಮಾಡ್ಕೊಳ್ಳೋದು? ಸತ್ತಿರೋ ಸಂಧ್ಯನೆ ಬದುಕ್ ಬಂದಿದ್ದಾಳೆ ಅನ್ನೋ ತರ ಹೇಳ್ತಿದ್ಯಾ? ಏನಾಯ್ತು ಅಂತ ನೇರವಾಗಿ ಹೇಳೋಣ. ಸಂಧ್ಯಾ ವಾಪಸ್ ಬಂದ್ಬಿಟ್ರು. ಎಲ್ರು ಕಾಫಿ ಟೀ ಕಷಾಯ ಅಂತ ಏನೇನೋ ಕೇಳ್ತಿದ್ದಾರೆ. ಈ ಮನೇಲಿ ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಏನಪ್ಪ ಮಾಡೋದು? ಸಂಧ್ಯಾ, 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 ರಮ್ಯಾ, ಅಕ್ಕ ಕರೆದ್ರ? ಎಷ್ಟು ಸಲ ಹೇಳದ್ ನಿನಗೆ ನೀನು ಈ ಮನೇಲಿ ಸಂಧ್ಯಾ ಆಗಿರ್ಬೇಕು ಅಂತ? ಅಯ್ಯೋ ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಸಂಧ್ಯಾ ಸಂಧ್ಯಾ ಸಂಧ್ಯಾ, ಸಾರಿ. ಸಾಕು, ನೀನ್ ಜೋರಾಗಿ ಹೇಳಿ ನೀನ್ ಸಿಗಾಕೊಳ್ಳೋದಲ್ದೆ ನನ್ನ ಬುಡಕ್ ಬರುತ್ತ ಆಮೇಲೆ. ಸರಿ. ನಿನಗೆ ನಾನು ಮನೆಯವ್ರ ಬಗ್ಗೆ ಎಲ್ಲ ಹೇಳಿದ್ದೆ, ನೆನಪಿದೆ ತಾನೆ? ಹಾ ಅಕ್ಕ, ಎಲ್ಲ ನೆನಪಿದೆ. ಇವ್ರು ಯಾರು ಹೇಳು ನೋಡೋಣ? ಇವರು ಶಕುಂತಲಾ ದೇವಿ, ಜೆಪಿ ಸರ್ ಅಮ್ಮ. ಅಜ್ಜಿ ಅನ್ಬೇಕು. ಇವ್ರ ಹತ್ರ ಜಾಸ್ತಿ ಮಾತಾಡಬಾರ್ದು. ಕೇಸ್ ಬಗ್ಗೆ ಅಂತೂ ಉಸಿರು ಎತ್ತಬಾರ್ದು. ಇವರು ಅರ್ಜುನ್, ಜೆಪಿ ಸರ್ ಮಗ. ಆದ್ರೀಗ ಅವರು ಜೆಪಿ ಸರ್ ವಿರುದ್ಧನೇ ನಿಂತಿದ್ದಾರೆ. ಅವ್ರ ಹೆಂಡತಿ ಭಾರ್ಗವಿ. ಇವರಿಬ್ರಿಂದ ಆದಷ್ಟು ನಾನು ದೂರ ಇರಬೇಕು. ಇವರು ನಿರ್ಮಲಾ, ಜೆಪಿ ಸರ್ ಹೆಂಡತಿ. ಇವರಿಗೆ ಬುದ್ಧಿಗಿಂತ ಕೊಬ್ಬು ಅಹಂಕಾರ ಜಾಸ್ತಿ. ಇವ್ರು ಹೇಳಿದ ಕೆಲಸ ಮಾಡ್ತಾ ಇವ್ರನ್ನ ಹೊಗಳ್ತಾ ಹೋದ್ರೆ ಅಷ್ಟೇ ಸಾಕು.